ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಿರೋಂಥ ಟೆಂಪಲ್ ಬಂದು ಶಿವೋಹಂ ಶಿವ ಟೆಂಪಲ್ ಅಂತ. ಇದು ಲೊಕೇಟ್ ಆಗಿರೋವಂಥದ್ದು ಮುರುಗೇಶ್ ಪಾಳ್ಯಲ್ಲಿ. ಇಲ್ಲಿ 65 ಅಡಿ ಎತ್ತರದ ಶಿವನ ಮೂರ್ತಿ ನೋಡ್ಬೋದು. ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು 150, 250, 350 ಅಂತ ಇರುತ್ತೆ. 250 ಎಂಟ್ರಿ ಫೀಸ್ ತೊಗೊಳ್ಳಿ, ಯಾಕಂದರೆ ಅದರಲ್ಲಿ ಗುಹೆ ಪ್ರವೇಶ ಎಲ್ಲ ಕೊಡ್ತಾರೆ. ಪೂಜೆ, ದರ್ಶನ, ಅಭಿಷೇಕ ಎಲ್ಲ ಮಾಡ್ಬೋದು. ನಾವು ಕೂಡ 250ನೇ ತೊಗೊಂಡಿರೋಂಥದ್ದು. ಸೊ ಇಲ್ಲಿ ಹೋಗ್ತಿದ್ದಂಗೆ ಫಸ್ಟ್ ಎಂಟ್ರಿಗೆ ನಿಮಗೆ ಶಿವಲಿಂಗ ಕಾಣಿಸುತ್ತೆ. ಎಂಟ್ರಿಯಲ್ಲಿ ಶಿವಲಿಂಗ ಮಾಡಿದ್ದಾರೆ ಈ ಥರ. ಹಾಗೆ ಒಳಗೆ ಹೋಗ್ತಿದ್ದಂತೆ 65 ಅಡಿ ಎತ್ತರದ ಶಿವನ ಮೂರ್ತಿ ನೋಡ್ಬೋದು. ಆಮೇಲೆ ನಮಗೆ 108 ರುದ್ರಾಕ್ಷಿ ಕೊಡ್ತಾರೆ. ಇದನ್ನು ಜಪ ಮಾಡಿಕೊಂಡು, ಅಂದರೆ ಓಂ ನಮಃ ಶಿವಾಯ ಅಂತ 108 ಬಾರಿ ಹೇಳ್ಕೊಂಡು 108 ರುದ್ರಾಕ್ಷಿಯನ್ನು 108 ಬೌಲಲ್ಲಿ ಹಾಕ್ತಾ ಹೋಗಬೇಕು. ಅದ್ರ ಜೊತೆಗೆ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡ್ಬೋದು. ಮುಂದೆ ಹೋಗ್ತಿದ್ದಂಗೆ ಆರೆಂಜ್ ಕಲರ್ ದಾರ ಒಂದು ಕೊಟ್ಟಿರ್ತಾರೆ, ಅದನ್ನು ಕಂಬಕ್ಕೆ ಕಟ್ಟಬೇಕು. ಅದ್ರ ಮುಂದ್ಗಡೆನೆ 32 ಅಡಿ ಎತ್ತರದ ಗಣೇಶನ ಮೂರ್ತಿ ಇದೆ. ಗಣೇಶನ ಮೂರ್ತಿ ಬ್ಯಾಕ್ ಸೈಡಲ್ಲೇ ಹರಿದ್ವಾರ ಎಂಟ್ರಿ ಆಗ್ಬೋದು. ಹರಿದ್ವಾರ ಎಂಟ್ರಿ ಆಗ್ತಿದ್ದಂಗೆ ಒಳ್ಳೆ ಸ್ವರ್ಗಕ್ಕೆ ಕಾಲಿಟ್ಟ ಥರ ಫೀಲ್ ಆಗ್ತಾ ಇತ್ತು ನಂಗಂತೂ. ಇಲ್ಲಿ ರಿಷಿಕೇಶ, ಕೇದಾರನಾಥ, ಬದ್ರಿನಾಥ ಅಂತ ತುಂಬಾ ಶಿವಲಿಂಗಗಳನ್ನು ಇಟ್ಟಿದ್ದಾರೆ. ಆ ಎಲ್ಲ ಶಿವಲಿಂಗಗಳನ್ನು ನೀವು ಒಂದೇ ಗುಹೆಯಲ್ಲೇ ನೋಡ್ಬೋದು. ಆ್ಯಂಡ್ ಈ ಗುಹೆ ಬಂದುಬಿಟ್ಟು ಮ್ಯಾನ್ ಮೇಡ್ ಗುಹೆ ಅಂತಲೇ ಹೇಳ್ಬೋದು. ಆದರೂ ಕೂಡ ರಿಯಲ್ ಗುಹೆ ಥರ ಫೀಲ್ ಆಗುತ್ತೆ. ಈಗ ಗುಹೆಯಿಂದ ಆಚೆ ಬಂದಾಯಿತು. ಆಚೆ ಬಂದ ತಕ್ಷಣವೇ ನಿಮಗೆ ಈ ಥರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಲಿಕ್ಕೆ ಕೊಡ್ತಾರೆ. ಅದಾದ ನಂತರ ಪಕ್ಕದಲ್ಲೇ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಪಡೆಯುವಂಥ ಒಂದು ಗುಹೆ ಇದೆ. ನಾವು ಅದರೊಳಗಡೆ ಎಂಟ್ರಿ ಆದ್ವಿ. ಅದರೊಳಗಡೆ ಅಂತೂ ತುಂಬಾ ಚೆನ್ನಾಗಿ ಈ ಥರ ಎಲ್ಲ ಮಾಡಿಟ್ಟಿದ್ದಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಮೀನ್ಸ್ ಇಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಕೇದಾರನಾಥ, ಬದ್ರಿನಾಥ ಅದೆಲ್ಲನೂ ಇದರಲ್ಲಿದೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಗೊತ್ತಾಗುತ್ತೆ ನಿಮಗೆ. ಮನೋಬುದ್ಧಿ ಅಹಂಕಾರ ಚಿತ್ತಾನಿನ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣನೆ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಎಸ್, ಇವಾಗ ನಾವು 12 ಜ್ಯೋತಿರ್ಲಿಂಗಗಳನ್ನು ನೋಡ್ಕೊಂಡು ಬಂದ್ವಿ. ಹೊರಗಡೆ ಬಂದ ತಕ್ಷಣ ಶಿವನ ಸ್ಟ್ಯಾಚು ಆ ಥರ ಕಾಣ್ತದೆ. ಆಮೇಲೆ ನಮ್ಮ ಹತ್ರ ಒಂದು ಕಾಯಿನ್, ಎಳ್ಳು ಮತ್ತು ದೀಪನ ಕೊಟ್ಟಿರ್ತಾರೆ. ಕಾಯಿನ್ನ ಆ ನದಿಯಲ್ಲಿ ಬಿಸಾಕ್ಬಿಟ್ಟು ದೀಪನ ಇಲ್ಲಿ ಬಂದು ಹಚ್ಕೊಳ್ಬೇಕು. ದೀಪ ಹಚ್ಕೊಂಡ್ಬಿಟ್ಟು ಅಲ್ಲಿ ಚಿಕ್ಕದಾಗಿ ನದಿ ಕಾಣ್ತಿದೆ ಅಲ್ವಾ, ಅಲ್ಲಿ ಬಿಡಬೇಕು. ವಿಶೇಷ ಏನಂದರೆ ಇವತ್ತೇ ನನ್ನ ಬರ್ಡೇ ಕೂಡ. ಸೊ ನನ್ನ ಬರ್ಡೇಗೇ ಟೆಂಪಲ್ ನೋಡ್ಲಿಕ್ಕೆ ಅಂತ ಬಂದಿದ್ದು. ತುಂಬಾ ಚೆನ್ನಾಗಿದೆ. ನೀವು ಕೂಡ ಬಂದು ವಿಸಿಟ್ ಮಾಡಿ. ನನಗಂತೂ ಒಳ್ಳೆ ಅನುಭವ ಆಯಿತು. ವ್ಯೂವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಮ್ಯಾನ್ ಮೇಡ್ ಕೋಟೆ ಅನ್ನೋಕ್ಕಿಂತ ರಿಯಲ್ ಸ್ವರ್ಗನೇ ನೋಡ್ದಂಗೆ ಅನಿಸುತ್ತೆ ಶಿವನ್ನ ನೋಡಿದ ತಕ್ಷಣವೇ. ಸೊ ಶಿವನ ಪಕ್ಕದಲ್ಲಿನೇ ಪಾರ್ವತಿ ದೇವಿ ಮತ್ತು ಗಣೇಶನ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆ ವ್ಯೂವ್ಸ್ ಮಾತ್ರ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.